ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ಲಿಟ್ರಲಿ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ನ ನೋಡೋದಕ್ಕೆ ನಾನಂತೂ ಈ ವಾರ ತುಂಬಾನೇ ಕಾಯ್ತಾ ಇದ್ದೆ. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಾಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರು ಕೂಡ ಶೋಗೆ ಅಡ್ವರ್ಟೈಸ್ ಮಾಡಿತ್ತು. ಗೊತ್ತಿತ್ತು ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ ಅಂತ. ಮೊದಲನೇದಾಗಿ ನಾವು ಕಳೆದ ವಾರದ ಮಂಡ್ಯ ನೈಟ್ ರಾ ನೋಡೋದಾದ್ರೆ ಒಂದು ಅದ್ಭುತವಾದ ಮಂಡ್ಯ ನೈಟ್ ರಾ ನಮಗೆ ನೋಡೋದಕ್ಕೆ ಸಿಕ್ತು. ಓಪನಿಂಗ್ ಅಲ್ಲಿ ನಮಗೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಆಗಿರಬಹುದು, ನಮ್ಮ ಸಿಎಂ ಪಂಕ್ ಸೆತ್ ರೋಲೆನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ ಆಗಿರಬಹುದು. ಮೈನ್ ಇವೆಂಟ್ ಮಾತ್ರ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು. ಲಿಟ್ರಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ವಾರ ವ್ಯೂವರ್ಶಿಪ್ 1.729 ಮಿಲಿಯನ್ ಬಂದಿರುತ್ತೆ. ಓಕೆ, ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಮೊದಲೇ ಅಡ್ವರ್ಟೈಸ್ ಮಾಡಿರಲಿಲ್ಲ, ಅದರಿಂದ ವ್ಯೂವರ್ಶಿಪ್ ಇಷ್ಟೊಂದು ಬಂದಿದೆ. ಇಲ್ಲ ಅಂದಿದ್ರೆ ಪಕ್ಕ 2 ಮಿಲಿಯನ್ ನ ಕ್ರಾಸ್ ಮಾಡಿರೋದು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಕಿನ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ನ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೆ. ಅಂಡ್ ಈಗ ಫೈನಲಿ ಬಂದಿದೆ. ಮುಖ್ಯವಾಗಿ ಇದು ಗೋ ಹೋಮ್ ಎಡಿಷನ್ ಫಾರ್ ರಸಲ್ ಮೇನಿಯಾ ಆಗಿತ್ತು. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ರಾಕ್ ಅವ್ರನ್ನ ಮೊದಲೇ ಅನೌನ್ಸ್ ಮಾಡಿದ್ರು. ಮಂಡ್ಯ ನೈಟ್ ರಾ ಓಪನಿಂಗ್ ಆಗಿರಬಹುದು, ಮೇನ್ ಇವೆಂಟ್ ಆಗಿರಬಹುದು, ಎಲ್ಲದೂ ಕೂಡ ಪ್ಯೂರ್ ಮೂವಿ ಇದ್ದಂಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಆದ್ರೂ ಕೂಡ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ 2 ಮಿಲಿಯನ್ ನ ಕ್ರಾಸ್ ಮಾಡಿಲ್ಲ. ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ 1.784 ಮಿಲಿಯನ್ ಬಂದಿದೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ 2 ಮಿಲಿಯನ್ ನ ಕ್ರಾಸ್ ಮಾಡಿಲ್ಲ ಅಂತ. ಲಿಟ್ರಲಿ ಗೈಸ್, ಕ್ರಾಸ್ ಮಾಡಬೇಕಾಗಿತ್ತು. ಬಟ್ ನನಗೆ ಶಾಕ್ ಆಗ್ತಾ ಇದೆ ಈ ಒಂದು ವ್ಯೂವರ್ಶಿಪ್ ನ ನೋಡಿ. ಅಂಡ್ ಇದರಿಂದ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ ಮಂಡ್ಯ ನೈಟ್ ರಾ ನೋಡೋಕೆ ಇರುವಂತಹ ಜನಗಳೇ ಇಷ್ಟ, ಉಳಿದಿರೋಂತಹ ಜನಗಳೇ ಇಷ್ಟ ಅಂತ ಗೊತ್ತಾಗ್ತಾ ಇದೆ. ಲಿಟ್ರಲಿ ಗೈಸ್, 2 ಮಿಲಿಯನ್ ನ ಮಂಡ್ಯ ನೈಟ್ ರಾ ಆರಾಮಾಗಿ ಡಿಸರ್ವ್ ಮಾಡ್ತಾ ಇತ್ತು. ಯಾಕಂದ್ರೆ ಅಷ್ಟು ಅದ್ಭುತವಾದ ಮಂಡ್ಯ ನೈಟ್ ರಾ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಏನೇ ಆಗಲಿ, ವ್ಯೂವರ್ಶಿಪ್ ಮಾತ್ರ 1.784 ಮಿಲಿಯನ್ ಬಂದಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹಿಮೆನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲ್ ಹಿಮೆನ್ ಅವರು ಬರೀ ರೋಮನ್ ರೈನ್ಸ್ ಅವ್ರನ್ನ ಮಾತ್ರ ಅಲ್ಲ, ಬದಲಿಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಅಕ್ನಾಲೇಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂಗೆ ಬಂದಂತಹ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ, ನಾನು ಕಂಡಂತೆ ನನಗೆ ಅನ್ಸೋದೇನಪ್ಪ ಅಂದ್ರೆ ಡಬ್ಲ್ಯೂ ಅಲ್ಲಿ ಗ್ರೇಟೆಸ್ಟ್ ರೆಸ್ಲರ್ಸ್ ಗಳಂದ್ರೆ ಅದು ಒಂದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ಇನ್ನೊಬ್ರು ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ. ನಮ್ಮ ಪಾಲ್ ಹಿಮೆನ್ ಅವರು ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರನ್ನು ಕೂಡ ಅಕ್ನಾಲೇಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಬ್ರಾಕ್ ಲೆಸ್ನರ್ ರೋಮನ್ ರೈನ್ಸ್ ಜೊತೆ ಪಾಲ್ ಹಿಮೆನ್ ಅವರ ಕೆಮಿಸ್ಟ್ರಿ ಯಾವ ರೇಂಜ್ ಗಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಒಂದು ಮೂಮೆಂಟ್ ಅಲ್ಲಿ ಬ್ರಾಕ್ ಲೆಸ್ನರ್ ರೋಮನ್ ರೈನ್ಸ್ ಪಾಲ್ ಹಿಮೆನ್ ಅವರ ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಆ ಮೂಮೆಂಟ್ ಕೂಡ ನಾನು ತುಂಬಾನೇ ಎಂಜಾಯ್ ಮಾಡಿದ್ದೀನಿ. ಅಂಡ್ ಈಗ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾ ಇದ್ದಾರೆ, ಡಬ್ಲ್ಯೂ ಗ್ರೇಟೆಸ್ಟ್ ರೆಸ್ಲರ್ಸ್ ಗಳಲ್ಲಿ ನಾನ್ ಕಂಡಂತೆ ರೋಮನ್ ರೈನ್ಸ್ ಹಾಗೆ ಪಾಲ್ ಹಿಮೆನ್ ಇವರಿಬ್ರು ಕೂಡ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸ್ವಲ್ಪ ಜನ ಇದನ್ನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಪಾಲ್ ಹಿಮೆನ್ ಏನ್ ಹೇಳ್ತಿರೋದು ತಪ್ಪು, ನಿನ್ ಪ್ರಕಾರ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಗ್ರೇಟೆಸ್ಟ್ ರೆಸ್ಲರ್ಸ್ ಗಳಲ್ಲ, ಇಬ್ರು ಕೂಡ ಗ್ರೇಟೆಸ್ಟ್ ಪಾರ್ಟ್ ಟೈಮ್ ರೆಸ್ಲರ್ಸ್ ಗಳು ಅಂತ ಫ್ಯಾನ್ಸ್ ಗಳು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಗಾಯ್ಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿದ್ರು. ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಬಟ್ ಅವರಿಬ್ರು ಬಂದಾಗ ಇಂಪ್ಯಾಕ್ಟ್ ಅಂತೂ ಆಗ್ತಾ ಇತ್ತು. ಏನೇ ಆಗಲಿ, ರೇಟಿಂಗ್ಸ್ ಗಳು ಬರ್ತಾ ಇತ್ತು, ಫ್ಯಾನ್ಸ್ ಗಳು ಬರ್ತಾ ಇತ್ತು, ಅರೇನೆಸ್ ಗಳು ಫಿಲ್ ಆಗ್ತಾ ಇತ್ತು, ಅಂಡ್ ಸ್ಟೋರಿ ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗ್ತಾ ಇತ್ತು. ಇದರಿಂದನೇ ನಮ್ಮ ಪಾಲ್ ಹಿಮೆನ್ ಅವರು ಹೇಳಿದ್ದಾರೆ, ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರು ಕೂಡ ಗ್ರೇಟೆಸ್ಟ್ ರೆಸ್ಲರ್ಸ್ ಗಳು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಡಮ್ ಪಿಯರ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು, ದ ಡೇ ಇಟ್ ಆಲ್ ಬಿಗಿನ್ಸ್ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಕಾಂಟ್ರಾಕ್ಟ್ ನ ಕೊಡ್ತಾ ಇರುತ್ತಾರಲ್ಲ, ಆ ಒಂದು ಫೋಟೋನ ಅವರು ಪೋಸ್ಟ್ ಮಾಡಿದ್ದಾರೆ. ಲಿಟ್ರಲಿ ಗೈಸ್, ಅಲ್ಲಿಂದನೇ ಈ ಒಂದು ಹಿಸ್ಟರಿ ಕ್ರಿಯೇಟ್ ಆಗಿದ್ದು. ಅಂಡ್ ಅಲ್ಲಿಂದನೇ ಇಲ್ಲಿವರೆಗೂ ಆ ಹಿಸ್ಟರಿ ಕಂಟಿನ್ಯೂ ಆಗ್ತಾ ಇದೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನೆನಪು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಿಮ್ಮಿ ಫ್ಯಾಲನ್ ಶೋ ಬಗ್ಗೆ. ಇವತ್ತು ಜಿಮ್ಮಿ ಫ್ಯಾಲನ್ ಶೋ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಫೈನಲ್ ಬಾಸ್ ರಾಕ್ ಇವರಿಬ್ರು ಕೂಡ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಕೂಡ ಇದನ್ನ ಸಖತ್ತಾಗಿ ಪ್ರಮೋಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಆಲ್ಮೋಸ್ಟ್ ಟೈಮ್ ಟ್ಯೂನ್ ಇನ್ ಅಂತ ಒಂದು ಟ್ವೀಟ್ ನ ಮಾಡಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಗೈಸ್, ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಈ ಒಂದು ಶೋ ಅಲ್ಲಿ ಪ್ಲಾನ್ ಮಾಡೇ ಮಾಡಿರ್ತಾರೆ. ಅಂಡ್ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರು ಈಗಾಗಲೇ ಅಲ್ಲಿ ಹೋಗಿ ತಲುಪಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಕಾರಣ ರೋಮನ್ ರೈನ್ಸ್ ಅಂತ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಯಾರು ಮಿಸ್ ಮಾಡಬೇಡಿ ಈ ಒಂದು ಶೋನ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ನಾನು ಈ ಶೋನ ಮಿಸ್ ಮಾಡ್ಕೋತೀನಿ, ಏನೂ ಆಗೋದಿಲ್ಲ, ನೈಟ್ ಈ ಶೋನ ನೋಡಿ ಬೆಳಿಗ್ಗೆ ನಿಮಗೆ ವಿಡಿಯೋ ಮಾಡ್ಕೊಂಡು ತಗೊಂಡು ಬಂದು
ಸಿಗ್ತೀನಿ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಜಿಮ್ಮಿ ಫ್ಯಾಲನ್ ಶೋ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಮ್ಮ ರೋಮನ್ ರೈನ್ಸ್ ಹಾಗೆ ರಾಕ್ ಇಬ್ಬರು ಕೂಡ ಮಾತಾಡ್ತಾರೆ. ಇನ್ನೂ 2 ವಿಡಿಯೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಇವತ್ತು ಮಧ್ಯಾಹ್ನ ಹಾಗೆ ಸಂಜೆ ಅಪ್ಲೋಡ್ ಆಗುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಏನು ಇಂಟ್ರೆಸ್ಟಿಂಗ್ ಆಗಿ ನಮ್ಮ ರೋಮನ್ ರೈನ್ಸ್ ಹಾಗೆ ರಾಕ್ ಅವರು ಜಿಮ್ಮಿ ಫ್ಯಾಲನ್ ಶೋ ಅಲ್ಲಿ ಮಾತಾಡ್ತಾರೆ ಅಂತ. ಅಂಡ್ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರಿಗೆ ವಾರ್ನಿಂಗ್ ಏನಾದ್ರು ಕೊಡ್ತಾರಾ? ಸೊ ಕಾದ್ ನೋಡಬೇಕು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.